ಸತ್ಯವು ನಿಮಗೆ ಬಿಡುಗಡೆ ಕೊಡ್ತದೆ. ಈ ಕಾರ್ಯಕ್ರಮದಲ್ಲಿ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮಗೆಲ್ಲರಿಗೆ ಸ್ವಾಗತಿಸ್ತೇನೆ. ಪ್ರಿಯರೇ, ಈ ಕಾರ್ಯಕ್ರಮ ನೋಡ್ತಾ ಇದ್ದೀರಿ. ದೇವರು ನಮಗೆ ಸ್ತೋತ್ರವಾಗಲಿ. ಎಷ್ಟೋ ನಿಮಗೆ ಕೆಲವು ಆಳವಾದ ಈ ಪ್ರಕಟಣೆ ನಿಮಗೆ ದೇವರು ಪ್ರಕಟಪಡಿಸ್ತಾ ಇದ್ದಾನೆ. ಈ ಸಮಯದಲ್ಲಿ ನಮ್ಮ ಮಧ್ಯದಲ್ಲಿ ಪಾಸ್ಟರ್ ಪೀಟರ್ ಕ್ವಾರ್ಟರ್ಸ್ ಇದ್ದಾರೆ. ಅವರು ಉಡುಪಿಯಲ್ಲಿ ಸೇವೆ ಮಾಡ್ತಾರೆ. ಅವರಿಗೆ ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ನಾವು ಸ್ವಾಗತ ಮಾಡ್ತೇವೆ. ಇವತ್ತು ನೀವು ವೀಕ್ಷಕರಿಗೆ ಏನು ಹೇಳಲಿಕ್ಕೆ ಬಯಸ್ತೀವಿ? ಇವತ್ತು ನಾವು ಕೀರ್ತನೆ 34 ಅದರ 17ರಿಂದ 19ನೇ ವಾಕ್ಯವನ್ನು ಧ್ಯಾನ ಮಾಡೋಣ. ಯೆಹೋವನು ನೀತಿವಂತರ ಕೂಗನ್ನು ಕೇಳಿ ಎಲ್ಲ ಕಷ್ಟಗಳಿಂದ ಅವರನ್ನು ಬಿಡಿಸುತ್ತಾನೆ. ಮುರಿದ ಮನಸ್ಸುಳ್ಳವರಿಗೆ ಯೆಹೋವನು ನೆರವೇರುತ್ತಾನೆ. ಕುಗ್ಗಿ ಹೋದರನ್ನು ಉದ್ಧಾರ ಮಾಡ್ತಾನೆ. ನೀತಿವಂತರಿಗೆ ಸಂಭವಿಸುವ ಕಷ್ಟಗಳು ಅನೇಕ ಇದ್ದರೂ ಯೆಹೋವನು ಅವುಗಳಿಂದ ಅವನನ್ನು ಬಿಡಿಸುತ್ತಾನೆ. ಇಲ್ಲಿ ನೋಡ್ತೇವೆ, ದಾವೀದ ಯೆಹೋವನು ನೀತಿವಂತರ ಕೂಗನ್ನು ಕೇಳಿ ಎಲ್ಲ ಕಷ್ಟದಿಂದ ಅವನು ಬಿಡಿಸುತ್ತಾನೆ. ಅದೇ ದೇವರು ಪ್ರಾರ್ಥನೆಯನ್ನು ಕೇಳುವುದು ನೀತಿವಂತರು. ಈಗ ನೋಡಿ, ಈಗ ನೀತಿವಂತರಿಂದ ಅರ್ಥ ಬರೀ ಯೇಸು ಕ್ರಿಸ್ತನ ನಂಬಿಕೆ ಅಂದರೆ ನಾವು ಪಾಪಿ ಎಂದು ಒಪ್ಪಿಕೊಳ್ಳಿ ಮೊದಲು. ಅದೇ ಈ ಪಾಪಕ್ಕೆ ಪರಿಹಾರ ಮಾಡುವುದಕ್ಕೆ ಯಾವ ಒಳ್ಳೆಯ ಕ್ರಿಯೆಗಳಿಂದಾಗಲಿ, ಯಾವ ದಾನ ಧರ್ಮದಿಂದ ಆಗಲಿ, ಯಾವ ಓತ ಕೂಲಿಗೆ ರಕ್ತದಲ್ಲಿ ಪಾಪ ಪರಿಹಾರ ಮಾಡಲಿಕ್ಕೆ ಆಗುವುದಿಲ್ಲ. ಅದೇ ಯೇಸು ಕ್ರಿಸ್ತ 2020 ವರ್ಷ ಮೊದಲು ನಮ್ಮ ಪಾಪಕ್ಕೆ ತನ್ನ ರಕ್ತವನ್ನು ಕೊಟ್ಟ ನಿಮಿತ್ತವಾಗಿ ಯಾರು ಯೇಸು ಕ್ರಿಸ್ತನ ನಂಬಿಕೆ ಇಟ್ಟುಕೊಂಡು ತಮ್ಮ ಪಾಪವನ್ನು ಒಪ್ಪಿಕೊಳ್ಳುತ್ತಾರೋ, ಅರಿಕೆ ಮಾಡುತ್ತಾರೋ, ಅವರಿಗೆ ಯೇಸು ಕ್ರಿಸ್ತನ ಮುಖಾಂತರ ಅವರು ನೀತಿವಂತರಿಂದ ನಿರ್ಣಯಿಸಲ್ಪಡುತ್ತಾರೆ. ಆ ನೀತಿವಂತರ ಪ್ರಾರ್ಥನೆ ಎದುರು ಕೇಳಿ ಅವರೆಲ್ಲ ಕಷ್ಟಗಳಿಂದ ಬಿಡುವುದು. ಯಾಕಂದರೆ ಯೇಸು ಕ್ರಿಸ್ತನೇ, ನೀವು ನನ್ನ ಹೆಸರಿನಲ್ಲಿ ತಂದೆ ಹತ್ರ ಏನಾದರೂ ಬೇಡಿಕೊಂಡರೆ ಅದು ನಿಮಗೆ ದೊರೆಯೋದು. ಇವತ್ತು ಲೋಕದಲ್ಲಿ ಅನೇಕ ದೇವರುಗಳಿದ್ದಾರೆ, ಅನೇಕ ದೇವರುಗಳ ಜನರು ಪ್ರಾರ್ಥನೆ ಮಾಡ್ತಾರೆ. ಆದರೆ ಉತ್ತರ ಸಿಗಬೇಕಾ? ನಾವು ಜೀವಂತ ದೇವರು ಯೇಸು ಕ್ರಿಸ್ತನು ಈ ಭೂಮಿ ಆಕಾಶ ಸೃಷ್ಟಿ ಮಾಡುವ ದೇವರು ಜೀವಂತವಾಗಿದ್ದಾನೆ. ಈ ಯೇಸು ಕ್ರಿಸ್ತನ ನಂಬಿಕೆ ಇಡುವವರಿಗೆ ಯೇಸು ಕ್ರಿಸ್ತನು ನೀತಿವಂತ ನಿರ್ಣಯ. ಈ ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟುಕೊಂಡು ದೇವರ ಹತ್ರ ಅಂದರೆ ಯೇಸು ಕ್ರಿಸ್ತನ ಮುಖಾಂತರ ಪ್ರಾರ್ಥನೆ ಮಾಡ್ತಾರೋ ಅವರ ಪ್ರಾರ್ಥನೆ ದೇವರು ಕೇಳಿ ಅವರಿಗೆಲ್ಲ ಕಷ್ಟಗಳಿಂದ ಬಿಡುಗಡೆ ಕೊಡುತ್ತಾನೆ ಎಂಬ ನೋಡುತ್ತೇವೆ. ಆನಂತರ ನಾವು ನೋಡ್ತಾ 15ನೇ ವಾಕ್ಯದಲ್ಲಿ ಮುರಿದ ಮನಸ್ಸುಳ್ಳವರಿಗೆ ಉನ್ನರವಾಗ್ತಾನೆ, ಕುಗ್ಗಿ ಹೋದವನು ಉದ್ಧಾರ ಮಾಡ್ತಾನೆ. ನೋಡಿ, ದೇವರ ಮುಂದೆ ನಮ್ಮ ಮನಸ್ಸು ಮುರಿಯಲ್ಪಡಬೇಕು ಅರ್ಥ. ನಾವು ಪ್ರಾರ್ಥನೆ ಮಾಡುವಾಗ ನಾವು ನೋಡ್ತೇವೆ, ಲೂಕನ ಬರೆದ ಸುವಾರ್ತೆ 18ನೇ ಅಧ್ಯಾಯದಲ್ಲಿ 9-14 ಆ ಒಂದು ಸಾಮ್ಯದಲ್ಲಿ ಇದೆ ಪುನಃ ಬರುವ. ಅಲ್ಲಿ ಓದಿ, ಲೂಕನ ಬರೆದ ಸುವಾರ್ತೆ 18ನೇ ಅಧ್ಯಾಯದಲ್ಲಿ 9-14ನೇ ವಾಕ್ಯ. ಇದಲ್ಲದೆ ತಾವೇ ನೀತಿವಂತರನ್ನು ತಮ್ಮಲ್ಲಿ ಭರವಸೆ ಇಟ್ಟುಕೊಂಡು ಉಳಿದವರನ್ನು ಉದಾಸೀನ ಮಾಡುವಂಥ ಕೆಲವರಿಗೆ ಒಂದು ಸಾಮ್ಯವನ್ನು ಹೇಳಿದನು. ಅದೇನೆಂದರೆ, ಪ್ರಾರ್ಥನೆ ಮಾಡಬೇಕೆಂದು ಇಬ್ಬರು ಮನುಷ್ಯರು ದೇವರಾಗಿ ಹೋದರು. ಒಬ್ಬನು ಪರಿಚಯನು, ಒಬ್ಬನು ಸುಂಕದವರನ್ನು. ಪರಿಚಯವನ್ನು ನಿಂತುಕೊಂಡು ಪ್ರಾರ್ಥಿಸುವಾಗ ತಮ್ಮೊಳಗೆ, ದೇವರೇ, ಸುಲುಕೊಳ್ಳುವವರು ಅನ್ಯಾಯಗಾರರು, ಆದರ ಮಾಡುವವರು ಆಗಿರುವ ಉಳಿದ ಜನರಂತೆ ನಾನಲ್ಲ, ಸುಂಕದವರಂತೆ ಅಲ್ಲ. ಅದರಿಂದ ನಿಮಗೆ ಸ್ತೋತ್ರ ಮಾಡ್ತೇನೆ. ವಾರಕ್ಕೆ 2 ವಾರ್ತೆ ಉಪವಾಸ ಮಾಡ್ತೇನೆ. ನಾನು ಸಂಪಾದಿಸುವ ಎಲ್ಲದಲ್ಲಿಯೂ ಅದರೊಂದು ಪಾಲು ಕೊಡುತ್ತೇನೆ ಅಂದುಕೊಂಡು. ಆದರೆ ಸುಂಕದವನು ದೂರದಲ್ಲಿ ನಿಂತು ಆಕಾಶ ಕಡೆ ಕಣ್ಣೆತ್ತಿ ನೋಡುವುದಕ್ಕೂ ಮನಸ್ಸಿಲ್ಲದೆ ಎದೆಯನ್ನು ಬಡಿಕೊಳ್ಳುತ್ತಾ, ದೇವರ ಪಾಪಿಯಾದ ನನ್ನನ್ನು ಕರುಣಿಸು ಅಂದನು. ಇವನು ನೀತಿವಂತನಾಗಿ ನಿರ್ಣಯಿಸಲ್ಪಟ್ಟವನಾಗಿ ತನ್ನ ಮನೆಗೆ ಹೋದನು. ಪರಿಚಯನು ಅಂಥವನಾಗಿ ಹೋಗಲಿಲ್ಲ ಎಂದು ನಿಮಗೆ ಹೇಳ್ತೇನೆ. ತನ್ನನ್ನು ಹೆಚ್ಚಿಸಿಕೊಳ್ಳುವ ಪ್ರತಿಯೊಬ್ಬನು ತಗ್ಗಿಸಲ್ಪಡುವನು, ತನ್ನನ್ನು ತಗ್ಗಿಸಿಕೊಳ್ಳುವವನು ಹೆಚ್ಚಿಸಲ್ಪಡುವನು. ಇಲ್ಲಿ ನೋಡ್ತೇವೆ, ಈಗ ಇಬ್ಬರು ಪ್ರಾರ್ಥನೆ ಮಾಡಿ ದೇವಾಲಯಕ್ಕೆ ಹೋಗ್ತಾರೆ. ಅದೇ ರೀತಿ ಅನೇಕರು ಪ್ರಾರ್ಥನೆ ಮಾಡಿ. ಇಲ್ಲಿ ಪರಿಚಯನು ತಾನೇ ನೀತಿವಂತನು, ತನ್ನಲ್ಲಿ ಪಾಪವಿಲ್ಲ ಎಂಬುದಾಗಿ ಭಾವಿಸಿಕೊಳ್ಳುತ್ತಾನೆ. ಅಂದರೆ ಅವನು ಅಹಂಕಾರ ಆಗ್ತಾನೆ ಮತ್ತು ಅವನು ಮಾಡಿದ ಒಳ್ಳೆಯ ಕ್ರಿಯೆಗಳ ಮೇಲೆ ಅವನು ಭರವಸೆ ಇಡ್ತಾನೆ. ದೇವರ ಮೇಲೆ ಅವನು ಭರವಸೆ ಇಡುವುದಿಲ್ಲ. ಮತ್ತು ಆತನು ಬೇರೆಯವರ ಪಾಪವನ್ನು ತನ್ನಲ್ಲಿ ಪಾಪ ಉಂಟು ನೋಡಿದ್ರೆ ನಾವು ತಾನು ಎನಿಸ್ತಾನೆ ತಾನು ನೀತಿವಂತನು, ತಾನೇ ಪರಿಶುದ್ಧನು, ತನ್ನ ಒಳ್ಳೆಯ ಕ್ರಿಯೆ ಮೇಲೆ ನಂಬಿಕೆ ಇಡ್ತಾನೆ. ವಿನಾ ಯೇಸು ಕ್ರಿಸ್ತನಲ್ಲಿ ಅವನು ನಂಬಿಕೆ ಇಡುವುದಿಲ್ಲ. ಇನ್ನೂ ತಾನು ನೀತಿವಂತನಾಗಬೇಕಂತ ಭವಿಸುವುದಿಲ್ಲ. ಅವನು ಇನ್ನೊಬ್ಬರ ಮೇಲೆ ತಪ್ಪು ಹುಡುಕ್ತಾನೆ. ಈ ಪರಿಚಯ ಸುಂಕದನ್ನು ಮಾಡ್ತಾನೆ. ಅವನು ದೇವರ ಹತ್ರ ಅಂದರೆ ನಾವು ದೇವರ ಹತ್ರ ಯಥಾರ್ಥದಿಂದ ಬರುವಾಗ ನಮ್ಮ ಮನಸ್ಸು ನಮಗೆ ನೀನು ಅಪರಾಧ ಎಂಬ ಮನಸ್ಸು ಸಾಕ್ಷಿ ಕೊಡುವಾಗ ಇಮಿಡಿಯೇಟ್ ಏನು ಮಾಡಬೇಕು? ನಾವು ಒಪ್ಪಿಕೊಳ್ಳಬೇಕು. ಅಂದರೆ ನಾನು ನೀತು ಪಾಪಿನೊಂದಿಗೂ ನಾನು ಆರ್ಗ್ಯುಮೆಂಟ್ ಮಾಡಲೇಬಾರದು. ಯಾಕಂದರೆ ಮನುಷ್ಯರ ಮುಂದೆ
ನಮ್ಮ ಪಾಪಗಳನ್ನು ಮುಚ್ಚಿಡಬಹುದು, ಹೌದಲ್ಲ? ದೇವರ ಮುಂದೆ ನಮ್ಮ ಪಾಪಗಳನ್ನು ಮುಚ್ಚಿಡಲಿಕ್ಕೆ ಆಗುವುದಿಲ್ಲ. ದೇವರು ಸರ್ವ ವ್ಯಾಪಿಯಾಗಿದ್ದಾನೆ, ಆತನ ಕಣ್ಣು ನೋಡದ ಯಾವ ಜಾಗವೂ ಇಲ್ಲ. ಅದಕ್ಕೋಸ್ಕರ ನಾವು ದೇವರ ಆಲಯಕ್ಕೆ, ದೇವರ ಸನ್ನಿಧಾನಕ್ಕೆ, ದೇವರ ಸಭೆಗೆ ಬರುವಾಗ ಪವಿತ್ರಾತ್ಮನ ಸಭೆಯಲ್ಲಿ ಚಲಿಸುತ್ತಾನೆ ಅಲ್ಲ. ಪವಿತ್ರ ಸಭೆಯಲ್ಲಿ ಚಲಿಸುವಾಗ ದೇವರಾತ್ಮ ಕೆಲಸ ಏನು ಮಾಡ್ತಾನೆ? ಪ್ರವಾದನೆ ಮುಖಾಂತರ ಮಾತನಾಡ್ತಾನೆ, ಅಥವಾ ಉತ್ತೇಜನ ವಾಕ್ಯದ ಮುಖಾಂತರ, ಅಥವಾ ದೇವರ ಸೇವಕರು ಸಂದೇಶದ ಮುಖ ದೇವರಾತ್ಮ ಮಾತನಾಡುವಾಗ ನಮ್ಮಲ್ಲಿ ಪಾಪ ಉಂಟು ನಮ್ಮ ಮನಸ್ಸು ಅರಿವು ಕೊಡುವಾಗ ನಾವು ಈ ಸುಂಕದವನಿಗೆ ಪಾಪದ ನನ್ನ ಕರುಣಿಸು ಎಂಬುದು ಒಪ್ಪಿಕೊಂಡರೆ ಅವನ ಪ್ರಾರ್ಥನೆ ಕೇಳುತ್ತಾನೆ, ಅವನೆಲ್ಲ ಕಷ್ಟದ ಬಿಡುಗಡೆ ಆಗ್ತಾನೆ. ಅದೇ ಪರಿಚಯ ಏನು ಮಾಡ್ತಾನೆ? ಆತನು ತನ್ನಲ್ಲಿ ಪಾಪ ಉಂಟು ಒಪ್ಪಿಕೊಳ್ಳುವುದಿಲ್ಲ. ಆತನು ತಾನೇ ನೀತಿವಂತನು, ತಾನೇ ಪರಿಶುದ್ಧನು ಮತ್ತು ತನ್ನ ಒಳ್ಳೆಯ ಕ್ರಿಯೆಗಳನ್ನು ಬರೆಸಿಕೊಂಡು ಆತನು ಆ ವಾಕ್ಯ ಬರುವಾಗ ಆ ಪ್ರವಾದನೆ ಬರಬಹುದು, ಅಥವಾ ದೇವರ ಸೇವಕರು ಸಂದೇಶ ಅವನು ಹೇಳ್ತಾನೆ ತನಗೆ ಡೋಸ್ ಕೊಟ್ಟಿದ್ದ. ಅನೇಕ ಸ್ವಲ್ಪ ಆತ್ಮಿಕವಾಗಿ ಸ್ವಲ್ಪ ಬೆಲೆದ ಕೆಲವು ವಿಶ್ವಾಸ, ಅಂದರೆ ಕೆಲವು ವಿಶ್ವಾಸಗಳು ಪಾಪ ಅವನು ಬಿಡದ, ಅಂದರೆ ಕೆಲವು ವಿಶ್ವಾಸಗಳು ಏನು ಮಾಡ್ತಾರೆ? ಸಭೆಯಲ್ಲಿ ದೇವರ ಸೇವಕರು ಪವಿತ್ರ ಬರೆದ ಸಂದೇಶ ಕೊಡುವಾಗ ಅವರಲ್ಲಿ ಪಾಪ ಉಂಟು, ಅವರಿಗೆ ಆ ವಾಕ್ಯ ತಾಗುತ್ತದೆ. ಅವರು ಪಶ್ಚಾತ್ತಾಪ ಪಡೋಕ್ಕೆ ಬದಲು ಏನು ಹೇಳ್ತಾರೆ? ಸೇವಕನಿಗೆ ಡೋಸ್ ಕೊಟ್ಟರು ಹೇಳ್ತಾರೆ. ನೀವೇನು ಹೇಳ್ತಾರೆ ಅದಕ್ಕೆ? ಸೇವಕರು ಡೋಸ್ ಕೊಡ್ತಾರಾ? ದೇವರಾತ್ಮ ಮಾತಾಡ್ತದೆ, ಅವನು ತಗ್ಗಿಸಿಕೊಳ್ಳಬೇಕು ಆ ಸಮಯದಲ್ಲಿ. ಈ ಪರಿಚಯ ತನಗೆಂದು ತಕೊಂಡರೆ ಅವನು ಉದ್ಧಾರ ಆಗ್ತಾನೆ. ತನಗೆಲ್ಲ ನೆರೆಯವನಿಗೆ ಹೇಳಿದರೆ ಪರಿಚಯನಾಗಿ ಅದು ಅವನಿಗೆ ಬರುವ ಆಶೀರ್ವಾದ ಕಳ್ಕೊಳ್ತಾನೆ. ಹಾಗೆ ಕೆಲವರು ಇವತ್ತು ಮಾಡ್ತಂದರೆ ಅವರಲ್ಲಿ ಪಾಪ ಉಂಟು, ಯಾರಿಗೆ ಗೊತ್ತು? ದೇವರಿಗೆ ಗೊತ್ತುಂಟು. ದೇವರ ಸೇವಕರಿಗೆ ಗೊತ್ತಿಲ್ಲ. ದೇವರ ಸೇವಕರು ಪವಿತ್ರ ಬರ್ತಾನೆ ಏನು ಮಾಡ್ತಾರೆ? ವಾಕ್ಯವನ್ನು ಮಾತನಾಡ್ತಾರಲ್ಲ, ವಾಕ್ಯಕ್ಕೆ ಜೀವ ಉಂಟಲ್ಲ. ವಾಕ್ಯ ಹೋಗಿ ತಾಗುವಾಗ ಅವ್ರ ಸುಂಕದವನಿಗೆ, ಸ್ವಾಮಿ ನನ್ನ ಕರುಣಿಸು, ಈ ವಾಕ್ಯ ನನಗೋಸ್ಕರ ಮಾತನಾಡಿದಿ, ನನಗೋಸ್ಕರ ಎಂಬುದಕ್ಕೆ ತಗ್ಗಿಸ್ಕೊಂಡ್ರೆ ದೇವರು ಅವನ ಪ್ರಾರ್ಥನೆಯಲ್ಲಿ ಏನು ಮಾಡ್ತಾನೆ? ಎಲ್ಲ ಕಷ್ಟದಿಂದ ಅವನಿಗೆ ಬಿಟ್ಟು ಕೊಡ್ತಾನೆ. ಅದೇ ಪರಿಜನ ನನಗಲ್ಲ, ನಾನು ನೀತಿವಂತನು, ಅದು ಅವನಿಗೆ ಏನು ಹೇಳಿದೆ? ಅವನ ಪರಿಜನಿಗೆ ಇನ್ನೂ ಕಷ್ಟದಲ್ಲಿ ತೆಗೆದುಪಡ್ತಾನೆ. ಅದಕ್ಕೆ ಅದು ಅರ್ಥವಾಗಿದ್ದಲ್ಲಿ ಈಗ ಬನ್ನಿ ಕೀರ್ತನೆ 30:18 ಬನ್ನಿ. ಮುರಿದ ಮನಸ್ಸುಳ್ಳವರು ಎಂದು ಅದು ಅರ್ಥ. ಅಂದರೆ ಈ ಸುಂಕದನ್ನು ಮಾಡಿದನು ತನ್ನ ಮನಸ್ಸನ್ನು ಮುರಿಯಲ್ಪಟ್ಟ. ಹೌದು, ಇದು ನನಗೋಸ್ಕರ ಮಾತನಾಡಿದ ವಾಕ್ಯ, ಪ್ರವಾದನೆ, ಅದು ಉತ್ತೇಜನ ಏನೂ ಆಗಲಿ, ಮಾತನಾಡಿ ಒಪ್ಪಿಕೊಳ್ಳುವ ಮನಸ್ಸು ಮುರಿದನು. ಅವನಿಗೇನಿದ್ದವರು ನೆರವಾದನು, ಅವನು ಕುಗ್ಗಿ ಹೋದನು ಅಲ್ಲ, ದೇವರ ಮುಂದೆ ಉದ್ಧಾರ ಮಾಡಿದನು. ಪರಿಚಯ ಉದ್ಧಾರ ಆದನ? ಉದ್ಧಾರ ಆಗಿಲ್ಲ. ಅವನ ಕಷ್ಟ ಇನ್ನೂ ಜಾಸ್ತಿ ಆಯಿತು, ಕಮ್ಮಿ ಆಗಲಿಲ್ಲ. ಅದಕ್ಕೆ ಅಲ್ಲಿ ಹೇಳ್ತದೆ, ಮುರಿದ ಮನಸ್ಸುಳ್ಳವರು ದೇವರು ನೆರವಾಗ್ತಾನೆ, ಕುಗ್ಗಿ ಹೋದವನು ಅದನ್ನು ಉದ್ಧಾರ ಮಾಡ್ತಾನೆ. 19 ವಾಕ್ಯ ಓದಿ, 19 ವಾಕ್ಯ. ನೀತಿವಂತರಿಗೆ ಸಂಭವಿಸುವ ಕಷ್ಟಗಳು ಅನೇಕ ಇದ್ದರೂ ಯೆಹೋವನು ಅವುಗಳಿಂದ ಅವನನ್ನು ಬಿಡಿಸುತ್ತಾನೆ. ನೋಡಿ, ನೀತಿವಂತನಿಗೆ ಕಷ್ಟಗಳು ಬರುವುದಿಲ್ಲ. ಈಗ ದೇವರ ವಾಕ್ಯದಲ್ಲಿ ನೀತಿವಂತನಿಗೆ ಯಾವ ಕಷ್ಟ ಬರುದೇ ಇರ್ತದ? ನೀತಿವಂತನ ನಂಬಿಕೆಯನ್ನು ಪರೀಕ್ಷೆ ಮಾಡೋದಕ್ಕೆ, ನೀತಿವಂತನ ನಂಬಿಕೆಯನ್ನು ಬಂಗಾರದಾಗೆ ಬಂಗಾರ ಮಾಡೋದಕ್ಕೆ ಅನೇಕ ಕಷ್ಟಗಳು ಬರ್ತವೆ. ಆ ಕಷ್ಟದಲ್ಲಿ ಆ ನೀತಿ ಕೂಗುವಾಗ ದೇವರು ಅವನಿಗೆ ಎಲ್ಲ ಕಷ್ಟದ ಬಿಡುಗಡೆ ಕೊಡುತ್ತಾನೆ. ಅದೇ ಕಷ್ಟಗಳು ಬರ ಅವನು ಗುಣಗುಟ್ಟಿದ್ದಾರೆ, ಅವನ ಕಷ್ಟ ಕಷ್ಟಗಳು ಬರುವಾಗ ಅವನು ಏನು ಮಾಡಬೇಕು? ತನ್ನ ಇನ್ನೂ ದೇವರ ಮುಂದೆ ತಗ್ಗಿಸ್ಕೊಳ್ಳಬೇಕು, ಹುಡುಕಬೇಕು, ಪರೀಕ್ಷೆ ಮಾಡಬೇಕು. ಅದು ಆಗ ದೇವರು ಅವನಲ್ಲಿ ಮಾತನಾಡ್ತಾನೆ. ಇನ್ನೂ ಯಾಕಂದರೆ ದೇವರ ವಾಕ್ಯ ಹೇಳ್ತದೆ, ಮತ್ತೇನೆ ಬರೆಸುವಾರ್ತೆ 5:5 6ನೇ ವಾಕ್ಯ ಓದಿ. ಮತ್ತೇನೆ ಬರೆಸುವಾರ್ತೆ 5:5 6ನೇ ವಾಕ್ಯ. ನೀತಿಗೆ ಹಸಿದು ಬಾಯರಿದವಳು ಧನ್ಯರು, ಅವರಿಗೆ ತೃಪ್ತಿಯಾಗುವುದು. ನಿಲ್ಲಿಸಿದ ನೀತಿಗೋಸ್ಕರ ಹಸಿವೆ ಪಡೆಯುವ, ಅಂದರೆ ನಾನೇ ನೀತಿವಂತನು ಎಂಬುದಾಗೆ ಅಹಂಕಾರ ಬರೀ ದಿನಾಲೂ ಏನು ಮಾಡಬೇಕು? ನಮಗೆ ಇನ್ನೂ ನಾನು ನೀತಿವಂತನಾಗಬೇಕು, ಇನ್ನೂ ನಮಗಿಂದ ಈ ಹಸಿವೆ ನಮ್ಮಲ್ಲಿ ಬಂದರೆ ಅವನು ಧನ್ಯನಾಗುತ್ತಾನೆ. ಅವನು ದೇವರನ್ನು ಅಂದರೆ ಅವನಿಗೆ ಎಲ್ಲ ರೀತಿಯ ಆಶೀರ್ವಾದ ತೃಪ್ತಿ ಆಗ್ತಾನೆ. ನಾನೇ ನೀತಿವಂತ. ಹೌದು, ಇವತ್ತು ನಾವು ನೀತಿವಂತರು ಯೇಸು ಕ್ರಿಸ್ತನಲ್ಲಿ ನಾವು ಇಷ್ಟ ನಂಬಿಕೆ ಮುಖಾಂತರವಾಗಿ ಆತ ರಕ್ತದಲ್ಲಿ ಆತ ಕೃಪೆಯಲ್ಲಿ ನಮ್ಮನ್ನು ಅದು ನೀತಿಯನ್ನು ಮಾಡಿದ್ದಾನೆ. ಇದು ದೇವರ ಕೃಪೆ ಆಗಿದೆ, ಹೌದಲ್ಲ? ಅದೇ ನನ್ನಲ್ಲಿ ಪಾಪವೂ ಇಲ್ಲ ನಾವು ಹೇಳಬಾರ್ದು. ನಾವು ತಗ್ಗಿಸ್ಕೊಳ್ಬೇಕಂದ್ರೆ ನಮ್ಮಲ್ಲಿ ರಕ್ತ ಮಾಂಸ ಇದ್ದ ನಿಮಿತ್ತಾಗಿ ನಾವು ಒಂದು ವೇಳೆ ನಾವು ಆಲೋಚನೆಯಲ್ಲಿಯೂ ಬಾಯಿ ಮಾತಿನಲ್ಲಿಯೂ ಆ ರೀತಿ ಪಾಪದಲ್ಲಿ ಬೀಳುವಂಥ ಅನೇಕ ಅವಕಾಶಗಳು ಇರುತ್ತವೆ. ನಾವು ಪಾಪವೇ ಮಾಡೋದಿಲ್ಲ, ನಾನೇ ನೀತು ಅಂತ ನಾನೇ ಅಹಂಕಾರ ಬಂದ ಕೂಡಲೇ ಅವನ ಪ್ರಾರ್ಥನೆ ದೇವರು ಕೇಳಿದ. ಅಹಂಕಾರಿಗೆ ದೇವರು ಎದುರಿಸ್ತಾನೆ ಅಥವಾ ಶಿಕ್ಷೆ ಕೊಡ್ತಾನೆ. ಯಾರು ದೀನರಾಗ್ತಾರೋ, ಹೌದು ದೇವ ಪಾಪದಿಂದ ಕರುಣಿಸು, ಇನ್ನು ನೀತಿವಂತನಾಗಬೇಕು, ಇನ್ನು ಅಂಥವಂತ ಕರುಣಿಸಿ ಅಂಥವರ ಪ್ರಾರ್ಥನೆ ಉತ್ತರ ಕೊಡುತ್ತಾನೆ. ಅದಕ್ಕೆ ನಾವು ನೋಡ್ತೇವೆ 2ನೇ ಪೂರ್ವಕಾಲ ವರ್ತಮಾನ ಕಾಂಡ 7ನೇ ಅಧ್ಯಾಯದಲ್ಲಿ 13 ಮತ್ತು 14 2 Chronicles chapter 7 verse 13 and 14 verse.
ನಾನು ಆಕಾಶವನ್ನು ಮಳೆಗರೆದಂತೆ ಮುಚ್ಚುವಾಗಲೂ ದೇಶವನ್ನು ತಿಂದು ಬಿಡುವುದಕ್ಕೆ ಮಿಡತೆಗಳನ್ನು ಕಳಿಸುವಾಗಲೂ ನನ್ನ ಪ್ರಜೆಯ ಮೇಲೆ ಘೋರವಾದ ವ್ಯಾಧಿಯನ್ನು ಬರಮಾಡುವಾಗಲೂ ನನ್ನವರೆಂದು ಹೆಸರುಗೊಂಡ ನನ್ನ ಪ್ರಜೆಗಳು ತನ್ನನ್ನು ತಗ್ಗಿಸಿಕೊಂಡು ತನ್ನ ಕೆಟ್ಟ ನಡತೆಯನ್ನು ಬಿಟ್ಟು ತಿರುಗಿಕೊಂಡು ನನ್ನನ್ನು ಪ್ರಾರ್ಥಿಸಿ ನನ್ನ ದರ್ಶನವನ್ನು ಬಯಸಿದರೆ ನಾನು ಪರಲೋಕದಿಂದ ಲಾಲಿಸಿ ಅವರ ಪಾಪಗಳನ್ನು ಕ್ಷಮಿಸಿ ಅವರ ದೇಶದಲ್ಲಿ ಆರೋಗ್ಯವನ್ನು ದಯಪಾಲಿಸುವೆನು. ನೋಡಿ, ಇದು ಅತಿ ಸ್ಪಷ್ಟ ತಾನೆ. ಹೌದು, ಆಕಾಶ ಅಂದರೆ ಇಲ್ಲಿ ಎರಡು ಅರ್ಥ ಉಂಟು. ಒಂದು, ಪ್ರಾರ್ಥನೆ ಮಾಡ್ತಾರೆ, ಪ್ರಾರ್ಥನೆ ಉತ್ತರ ಬರುವುದಿಲ್ಲ, ಅಂದರೆ ಪರಲೋಕವು ಉತ್ತರ ಕೊಡುವುದಿಲ್ಲ. ಅಂಥ ಸಮಯ ಪರಲೋಕದ ಬಾಗಿಲು ಓಪನ್ ಆಗಬೇಕಾ, ಅವನು ಉಪವಾಸ ಮಾಡಬೇಕು. ಅಂದರೆ ಉಪವಾಸ ಅಂದರೆ ನಮ್ಮ ಶರೀರವನ್ನು ನಾವು ಒಂದು ಊಟ ಬಿಟ್ಟುಕೊಂಡು ನಾವು ಜಜ್ಜಬೇಕು. ಅಂದರೆ ನಮ್ಮ ಶರೀರವನ್ನು ಉಪವಾಸ ಮುಖಾಂತರ ಜಜ್ಜಬೇಕು. ಜಜ್ಜಿಕೊಂಡು ದೇವರ ಸನ್ನಿಧಿಯಲ್ಲಿ ನಾವು ತಗ್ಗಿಸೋದು, ಉಪವಾಸ ಮಾಡಿ ತಗ್ಗಿಸುವುದು. ಅಂದರೆ ದೇವರು ಪರಿಶುದ್ಧನು, ಆತನು ಪರಲೋಕ ಸಿಂಹಾಸನ ರೂಢನಾಗಿದೆ, ಆತನ ಬಂದ ತಗ್ಗಿಸ್ಕೊಂಡು ಬರುವುದು. ಅಂದರೆ ಆ ತಗ್ಗಿಸ್ಕೊಂಡು ಬಂದರೆ ಮಾತ್ರವೇ ನಮಗೇನಾಗ್ತದೆ, ದೇವರ ಆತ್ಮನ ಬೆಂಕಿ. ನೋಡಿ, ಉಪವಾಸದಲ್ಲಿ ಎಷ್ಟೊಂದು ಪವರ್ ಉಂಟು. ನಾನು ಅನುಭವ ಮಾಡಿದ್ದೇನೆ. ಯಾವಾಗ ನಾವು ದೇವರ ಸನ್ನಿಧಾನ ಬರುವುದಕ್ಕೆ ಒಂದು ಊಟವನ್ನು ತ್ಯಾಗ ಮಾಡಿಕೊಂಡು, ದೇವನಲ್ಲಿ ಏನೂ ಬಲವಿಲ್ಲ, ನನಗೆ ಇನ್ನಷ್ಟು ಜ್ಞಾನ ಕೊಡು, ನನಗೆ ಕಷ್ಟ ಬಿಡು, ನಾವು ಯಾವಾಗ ತೆಗೆದು ಬರ್ತವೋ ಆಗ ಪೌದ ಬೆಂಕಿ ನಮ್ಮ ಒಳಗೆ ಬರುತ್ತದೆ. ನಮಗೆ ಅನುಭವ, ಆ ಬೆಂಕಿ ಏನು ಬರ್ತದೆ, ನಮ್ಮನ್ನು ಶೋಧಿಸ್ತದೆ. ಅಂತ ಆಕಾಶವು ಮಳೆಗಂದೆ ಮುಚ್ಚಬೇಕಾದ್ರೆ ನನ್ನ ಪಾಪ ಇರಬೇಕು, ಇಲ್ಲ ಕರೆಕ್ಟ್ ಇರ್ತದೆ. ಈಗ ಪಾಪ ಇಲ್ಲದೆ ಆಕಾಶವು ಮಳೆಗಂದೆ ಮುಚ್ಚುವುದಿಲ್ಲ. ಅಲ್ಲಿ ನಾವು ಹುಡುಕಲು, ಹೌದು ದೇವ, ಈ ನನ್ನ ಪಾಪಕ್ಕೋಸ್ಕರ, ಈ ನನ್ನ ಅವಿದ್ಯದಕ್ಕೋಸ್ಕರ ನನ್ನ ಆಕಾಶವು ಮುಚ್ಚಲ್ಪಟ್ಟಿದ್ದ ಒಪ್ಪಿಕೊಂಡರೆ, ಬಿಟ್ಟರೆ ದೇವರು ಅಪರ ಬಾಗಿಲು ತೆರೆಯುತ್ತಾನೆ. ಮತ್ತು ಹೇಳ್ತದೆ, ದೇಶವನ್ನು ತಿಂದು ಬಿಡೋದಕ್ಕೆ ಮಿಡಿತಗಳು. ಈಗ ಆಗ್ಬೋದು ನಮ್ಮ ಬಿಸ್ನೆಸ್, ಕೆಲವರು ಬಿಸ್ನೆಸ್ನಲ್ಲಿ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡ್ತಾರೆ, ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದ ನಷ್ಟನೇ ಸಂಭವಿಸ್ತದೆ. ಸಾಲದ ಮೇಲೆ ಸಾಲ ಆಗ್ತದೆ. ಈಗ ಸಾಲ ಮಾಡ್ತಾರೆ, ಏನು ಮಾಡಲಿಕ್ಕೆ, ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ. ಅದು ಅವರು ಇನ್ವೆಸ್ಟ್ ಮಾಡಿದ ಸಾಲದಲ್ಲಿ ಏನೂ ಉತ್ಪತ್ತಿ ಅವ್ರಿಗೆ ಸಿಗದೆ ಇನ್ನೂ ಲಾಸ್ ಆಗ್ತದೆ. ಈಗ ಅವ್ರು ಇನ್ನೂ ಪ್ರಯತ್ನ ಮಾಡಿಕೊಂಡೇ ಹೋಗಿಕೊಂಡು ದೇವರ ಮುಂದೆ ತಗ್ಗಿಸ್ಕೊಳ್ಳದೆ ಅವರಿಗೆ ಆಶೀರ್ವಾದ ಬರ್ತದ? ಆಗ ಅವರು, ದೇವ, ಇದು ಯಾಕೆ ನನ್ನ ಬಿಸ್ನೆಸ್ ನಷ್ಟವಾಗ್ತದೆ ಎಂಬುದಾಗಿ ದೇವರಲ್ಲಿ ಕೂತ್ಕೊಂಡು ಪಶ್ಚಾತ್ತಾಪ ಪಡುವುದಾದರೆ, ದೇವರ ಆತ್ಮನು ಅಲ್ಲಿ ಎಲ್ಲಿ ಅವರು ವಿಧಾರಾಗಬೇಕು, ಏನು ಮಾಡುವುದೇ ತೋರಿಸ್ಕೊಡುವಾಗ ಆಕೆ ಅವರು ವಿಧಾರಾಗ್ತಾರೋ, ದೇವರು ಮಾಡ್ತಾನೆ ಆ ಮಿಡಿತಗಳು, ಅದರ ನಷ್ಟಗಳು ಆಗದಾಗೆ ದೇವರು ಮಾಡುತ್ತಾನೆ. ಮೂರನೇದಾಗಿ ನನ್ನ ಘೋರ ವ್ಯಾಧಿ. ನೋಡಿ, ಈಗ ರೋಗಗಳು ಗುಣವಾಗುವುದು ಅಲ್ಲ, ವ್ಯಾಧಿಗಳು ಅದು ಗುಣವಾಗುವುದು. ಅದಕ್ಕೆ ಶಾಶ್ವತ ಮೆಡಿಸಿನ್, ಸಾಯುವ ತನಕ ಏನು ಡಾಕ್ಟರ್ ಲೈಫ್ ಟೈಮ್ ಮೆಡಿಸಿನ್ ಅಲ್ಲ. ಅಂದರೆ ಅದಕ್ಕೆ ಮೆಡಿಸಿನ್ನೇ ಬೇಕು. ಅದು ಸ್ವಲ್ಪ ಮೆಡಿಸಿನ್ ಮಾಡಿ ಬಿಡುವ ಸಂಗತಿ ಅಲ್ಲ. ಈ ವ್ಯಾಧಿ ಗುಣ ಮಾಡಲಿಕ್ಕೆ ಯಾರು ಶಕ್ತನಾಗಿದ್ದಾನೆ? ದೇವರು ಮಾತ್ರ. ಡಾಕ್ಟರ್ ಆಗೋದು. ಅದೇ ನಿಜವಾಗಿ ಅವರಿಗೆ ಆರೋಗ್ಯ ಬೇಕಾ, ಇನ್ನು ಆಯುಷ್ಯ ಬೇಕಾ? ದೇವರ ಬಂದು, ದೇವ ಉಪವಾಸ ಮಾಡಬೇಕು, ದೇವ ಯಾಕೆ ಈ ಕಾಯಿಲೆ ಬಂದೆ, ಎಲ್ಲಿನ ತಪ್ಪು ಬಿದ್ದಿದ್ದೇನೆ ಎಂದು ಕೇಳುವಾಗ ದೇವರ ಆತ್ಮನು ಮಾತನಾಡ್ತಾನೆ. ಅದಕ್ಕೆ ಉಪವಾಸ ಮೇನ್. ಅದು ಉಪವಾಸ ಅಂದರೆ ನಾವು ಒಂದು ಊಟವನ್ನಾದರೂ, ಈಗ ಹೊಸ ನಂಬಿಕೆಯಲ್ಲಿ ಉಪವಾಸ ಅಂದರೆ ನಾವು ಏನೋ 3 ಊಟ ಬಿಟ್ಟು ಉಪವಾಸ ಅಂದರೆ ನಮ್ಮ ಒಂದು ದೇಹ ಜಜ್ಜುವುದಕ್ಕೆ ಅಟ್ಲೀಸ್ಟ್ ಒಂದು ಊಟವನ್ನು ಅಥವಾ ಒಂದು ರಾತ್ರಿ ಒಂದು ಊಟ ಮಾಡಿಕೊಂಡಾದರೂ, ಒಂದು ಬೆಳಿಗ್ಗೆ ಒಂದು ಉಪಹಾರ, ಮತ್ತು ಊಟ ಬಿಟ್ಟು ಒಂದು ಸ್ವಲ್ಪ ಸಮಯ ದೇವಸ್ಥಾನ ಕೂತ್ಕೊಂಡು ಪ್ರಾರ್ಥನೆ ಮಾಡಿಕೊಂಡು ವಾಕ್ಯ ಕೇಳಿ ಪರೀಕ್ಷೆ ಮಾಡಿದರೆ ದೇವರಲ್ಲಿ ಏನು ಮಾಡ್ತಾನೆ, ಪಶ್ಚಾತ್ತಾಪ ಕೊಡುತ್ತಾನೆ. ಪಶ್ಚಾತ್ತಾಪ ಪಟ್ಟುಕೊಂಡು ಒಪ್ಪಿಕೊಂಡರೆ ದೇವರ ಕರುಣಾಳು, ಮುಚ್ಚಲ್ಪಟ್ಟ ಬಾಗಿಲು ತೆರಳಿರುತ್ತಾನೆ, ಘೋರ ವ್ಯಾಧಿ ಗುಣ ಮಾಡ್ತಾನೆ, ಮಿಡಿತಗಳು ಓಡಿಸಿಬಿಟ್ಟು ಆಶೀರ್ವಾದ ಮಾಡುತ್ತಾನೆ. ಆಗ ಆ ವಾಕ್ಯ ಸಾಧನೆ ನೀತಿವಂತನಿಗೆ ಕಷ್ಟಗಳು ಬರ್ತವೆ. ಯಾಕೆ ಬರ್ತವೆ ಅಂದರೆ ಅವನ ದೇವರ ಮುಂದೆ ಇಲ್ಲದೇನಾಗ್ತದೆ, ಅವನಲ್ಲಿ ಅಹಂಕಾರ ಬರ್ತದೆ. ಅದೇ ಅಹಂಕಾರ ಮುರಿದಕ್ಕೋಸ್ಕರ ದೇವರು ಕಷ್ಟ ಬರುವಾಗ ಒಪ್ಪಿಕೊಳ್ಳುತ್ತಾನೋ, ತಗ್ಗಿಸಿಕೊಳ್ತಾನೋ, ದೇವರು ಅವನ ಪ್ರಾರ್ಥನೆಗೆ ಎಲ್ಲ ಕಷ್ಟದ ಬಿಡುಗಡೆ ಕೊಡುತ್ತಾರೆ. ಇನ್ನೊಂದು ಎಕ್ಸಾಂಪಲ್ ಉಪವಾಸ ಬಗ್ಗೆ ನೋಡ್ತೇವೆ. ಯೋವೇಲ್ ಪ್ರವಾದನೆ ಪುಸ್ತಕದಲ್ಲಿ 2ನೇ ಅಧ್ಯಾಯದಲ್ಲಿ 12-17 ವಾಕ್ಯ ಓದಿ. 12-17. ಜೋಯಲ್ 2:12-17. ಯೆಹೋವನು ಇಂತೆನ್ನುತ್ತಾನೆ, ಈಗಲಾದರೂ ನೀವು ಮನಪೂರ್ವಕವಾಗಿ ನನ್ನ ಕಡೆಗೆ ತಿರುಗಿಕೊಂಡು ಉಪವಾಸ ಮಾಡಿರಿ, ಅಳಿರಿ, ಗೋಳಾಡಿರಿ, ನಿಮ್ಮ ಬಟ್ಟೆಗಳನ್ನೆಲ್ಲ ನಿಮ್ಮ ಹೃದಯಗಳನ್ನು ಹರಿದುಕೊಂಡು ನಿಮ್ಮ ದೇವರಾದ ಯೆಹೋವನ ಕಡೆಗೆ ತಿರುಗಿಕೊಳ್ಳಿರಿ. ಆತನ ದಯೆಯು, ಕನಿಕರವು, ದೀರ್ಘಶಾಂತಿಯು, ಮಹಾಕೃಪಾವುಳ್ಳವನಾಗಿ ಮಾಡಬೇಕಾಗಿದ್ದ ಕೇಡಿಗೆ ಮನಮರುಗು ತಾನೆ. ಆತನು ಒಂದು ವೇಳೆ ಪಶ್ಚಾತ್ತಾಪಪಟ್ಟು ಹಿಂತಿರುಗಿ ನಿಮ್ಮ ದೇವರಾದ ಯೆಹೋವನ ಜ್ಞಾನ ಪಾನ ನೈವೇದ್ಯಗಳಿಗೆ ಅನುಕೂಲವಾದ ನುಸುರವನ್ನು ದಯಪಾಲಿಸಿ ಹೋದನೋ,
ಚೀಯೋನಿನಲ್ಲಿ ಕೊಂಬುದಿರಿ, ಉಪವಾಸ ದಿನಗಳನ್ನು ಗುತ್ತು ಮಾಡಿರಿ, ಘನವನ್ನು ನೆರವೇರಿಸಿರಿ, ಜನರನ್ನು ಒಟ್ಟಿಗೆ ಬರಮಾಡಿರಿ, ಊಟವನ್ನು ಏರ್ಪಡಿಸಿರಿ, ವೃದ್ಧರನ್ನು ಕೂಡಿಸಿರಿ, ಮಕ್ಕಳನ್ನು ಮೊಲೆಕೂಸುಗಳನ್ನು ಸೇರಿಸಿರಿ, ವಧುವರನ್ನು ತಮ್ಮ ಕಲ್ಯಾಣ ಗೃಹದಿಂದ ಹೊರಟು ಬರಲಿ. ಯೆಹೋವನ ಸೇವಕನಾದ ಯಾಜಕನು ದ್ವಾರಮಂಟಪಕ್ಕೂ ಯಜ್ಞವೇದಿಗೂ ನಡುವೆ ಆಳುತ್ತಾ, ಯೆಹೋವನೇ, ನಿನ್ನ ಜನರನ್ನು ಕರುಣಿಸು, ಅನ್ಯಜನಗಳನ್ನು ಅವರ ಹೆಸರುಗಳನ್ನು ಕಟುಗಾದೆಯಾಗಿ ಎತ್ತುವ ನಿಂದೆಗೆ ನಿನ್ನ ಶಾಶ್ವತವನ್ನು ಗುರಿಮಾಡಬೇಡ. ಅವರ ದೇವರು ಎಲ್ಲಿ ಎಂಬ ಮಾತು ಮೆಚ್ಚುವದಲ್ಲಿ ಏಕೆ ಸಲ್ಲಿಸಬೇಕೆಂದು ಆಜ್ಞಾಪಿಸಲಿ. ನಾವು ಇಲ್ಲಿ ನೋಡ್ತೇವೆ, ಯೋವೇಲ ಪ್ರವಾದಿ ಈಗಿನ ದಿನಕ್ಕೋಸ್ಕರ ಪ್ರಾರ್ಥನೆ ಮಾಡ್ತಾನೆ. ಈಗಿನ ದಿನ ನೋಡಿದರೆ ಕಂಪ್ಲೀಟ್ ಈ ಎಕನಾಮಿಕ್ ಈ ಕೋವಿಡ್-19 ಕಾಲಪ್ಸ್ ಆಗಿದೆ. ಇಡೀ ಲೋಕದಲ್ಲಿ ಎಕನಾಮಿಕ್ ಮಾರ್ಕೆಟ್ ಉಂಟಲ್ಲ, ಫೈನಾನ್ಷಿಯಲ್ ಮಾರ್ಕೆಟ್ ಕಂಪ್ಲೀಟ್ ಡೌನ್ ಆಗಿದೆ. ಅದಕ್ಕೆ ಈ ಸಮಯದ ಪ್ರಾರ್ಥನೆ ಮಾಡ್ತಾನೆ, ಈ ಎಕನಾಮಿಕ್ ಮಾರ್ಕೆಟ್ ಉದ್ಧಾರವಾಗಬೇಕು. ಯಾರ ಕೈಲಿ ಉಂಟು? ದೇವರ ಮಕ್ಕಳ ಕೈಲಿ ಉಂಟು. ನಾವು ಯಾರಿಗೂ ದೂರದಲ್ಲ, ದೇವರ ಮಕ್ಕಳ ಕೈಲಿ ಉಂಟು. ಈಗ ಯಾರ್ಯಾರ ಈ ಫೈನಾನ್ಷಿಯಲ್ ಮಾರ್ಕೆಟ್ ಡೌನ್ ಆಗಿದ್ದು, ಬಿಸ್ನೆಸ್ ಲಾಸ್ ಆಗಿದ್ದು, ಅದರ ಸಾಲದಲ್ಲಿ ಇದ್ದಿರೋ ಅವರು ಟೆನ್ಷನ್ ಮಾಡಿ ಕೆಲವರು ಏನು ಮಾಡ್ತಾರೆ, ಸುಸೈಡ್ ಮಾಡ್ತಾರೆ. ಅದರಲ್ಲಿ ಪರಿಹಾರ ಆಗೋದಿಲ್ಲ. ಅದಕ್ಕೆ ಬದಲಾಗಿ ಅವರು ಉಪವಾಸ ಮಾಡಬೇಕು. ಅಂದರೆ ಉಪವಾಸ ಮಾಡಿಕೊಂಡು ನಮ್ಮ ಹೃದಯಗಳನ್ನು ಅವರು ಶೋಧಿಸಬೇಕು. ಯಾಕಂದರೆ ಏನೂ ಕಾರಣವಿಲ್ಲದೆ ಯಾವ ಕಷ್ಟ ಬರುವುದಿಲ್ಲ. ಯಾಕಂದರೆ ದೇವರು ತನ್ನ ಮಕ್ಕಳನ್ನು ಪ್ರೀತಿಸ್ತಾನೆ. ಲೋಕದ ಜನರನ್ನು ದೇವರು ಹತ್ತಿರ ಬರೋದಕ್ಕೆ ಏನು ಮಾಡ್ತಾರೆ, ಈಗ ಲೋಕದಲ್ಲಿ ದೇವರು ಆರಿಸಿಕೊಂಡ ಅನೇಕ ಜನರಿದ್ದಾರೆ. ಈ ನಮ್ಮ ಟಿ ವಿ ಮಾಧ್ಯಮದಲ್ಲಿ ಈ ಸುವಾರ್ತೆ ಕೇಳಿದವರು ಅನೇಕರು ಇದ್ದಾರೆ. ಕೆಲವು ಬರೀ ಸುವಾರ್ತೆ ಕೇಳುತ್ತಾರೆ, ಅದೇ ಜೀವಿತನ ಒಪ್ಪಿಸಿಕೊಡ್ತಾರೆ. ಈಗ ಅನೇಕರು ಈ ಟಿ ವಿ ಮಾಧ್ಯಮ ಮುಖಾಂತರ ಎಷ್ಟೋ ಜನರು ಈ ಸಂದೇಶ ಕೇಳ್ತಾರೆ, ಜೀವಿತವನ್ನು ಒಪ್ಪಿಸಿಕೊಡ್ತಾರೆ. ಅದಕ್ಕೆ ಅವ್ರ ಜೀವಿತವನ್ನು ಒಪ್ಪಿಸಿಕೊಡಬೇಕೆಂಬುದಾಗಿ ದೇವರಿಗೆ ಕಷ್ಟಗಳು ಈ ರೀತಿ ಬರಲಿ. ಆಗ ಅವರಿಗೆ ಇವರಿಗೆ ನಾವು ದೂರುದಲ್ಲ, ಗೌರ್ಮೆಂಟಿಗೆ ದೂರುದು ಅವರಿಗೆ ಏನಿಲ್ಲ. ನಾವು ಏನು ಬರಬೇಕು, ದೇವರ ಹತ್ತಿರ ಬರಬೇಕು. ದೇವರ ಹತ್ತಿರ ಬಂದು, ದೇವ ನನ್ನ ಹೃದಯವನ್ನು ಪರೀಕ್ಷಿಸು, ನಾನು ಸುದ್ದಿ ಅವ್ರು ದೇವರ ಮುಂದೆ ಪರೀಕ್ಷಿಸುವಾಗ ಅಲ್ಲಿ ದೇವರ ಆತ್ಮನು ಅವರಿಗೆ ತೋರಿಸ್ಕೊಡ್ತಾನೆ, ಏನು ನೀವು ತಪ್ಪು ಮಾಡಿದ್ರಿ ಅಂತ. ಕೆಲವರು ಏನು ಮಾಡ್ತಾರೆ ಅಂದರೆ, ಅವ್ರಿಗೆ ತುಂಬ ಆಶೀರ್ವಾದ ಬರುವಾಗ ದೇವರಿಗೆ ಕೂಡ ದಶಮಾಂಶವನ್ನು ಕದ್ದುಕೊಂಡಿರ್ತಾರೆ. ಅನೇಕ ದೇವರ ಮಕ್ಕಳು ಏನು ಮಾಡ್ತಾರೆ ಅಂದರೆ, ಅವರಿಗೆ ಆಶೀರ್ವಾದ ಬರುವಾಗ ದೇವರಿಗೆ ಕೇಳಿದಷ್ಟು ಒಂದು 10ನೇ ಭಾಗ ನನಗೆ ಕೊಡು ಹೇಳ್ತಾರೆ. ಅವ್ರೇನು ಮಾಡ್ತಾರೆ, 10ನೇ ಭಾಗ ಕೊಡುವುದನ್ನು ಮಾಡ್ತಾರೆ ಅವರು, ಕೆಲವರು ಕದ್ದಿಟ್ಟುಕೊಳ್ತಾರೆ. ಅದಕ್ಕೆ ಮಲಾಕಿಯಲ್ಲಿ ಪ್ರವಾದಿ ಏನು ಮಾಡ್ತಾನೆ, ನೀವು ಕದ್ದುಕೊಂಡು ನಿಮಿತ್ತವಾಗಿ ನಿಮಗೆ ಆಕಾಶವು ಮುಚ್ಚಲ್ಪಟ್ಟಿತು, ನಿಮಗೆ ಶಾಪ ಬಂದೈತೆ. ಅದಕ್ಕೆ ಅವರು ದೇವರು ಕೊಡುವ ದಶಮಾಂಶವಾಗಲಿ, ಕಾಣಿಕೆ ಆಗಲಿ, ಅಥವಾ ಇನ್ನೂ ಅವ್ರು ಶ್ರೀಮಂತರ ದೇವ್ರಿಗೆ ಕೊಡುವ ಇನ್ನು ದಾನದ ಇದು ಮಾಡದ ನಿಮಿತ್ತವಾಗಿ ಅವರಿಗೋಸ್ಕರ ಆಗ್ತದೆ ಈ ಲೋಕದಲ್ಲಿ ಎಕನಾಮಿಕ್ ಮಾರ್ಕೆಟ್ ಕುಸಿದು ಹೋಗ್ತವೆ. ಈ ರೀತಿ ಉಪವಾಸ ಪ್ರಾರ್ಥನೆ ಮಾಡುವಾಗ ದೇವರು ಅವರಿಗೆ ಪಶ್ಚಾತ್ತಾಪ ತರುತ್ತಾನೆ. ಪಶ್ಚಾತ್ತಾಪ ತಂದು ಅವರು ದೇವರಿಂದ ಮರಿ ಇಡುವಾಗ ದೇವರು ಕರುಣಿಸ್ತಾನೆ. ದೇವರು ದಯಾಳು ಆಗಿದ್ದಾನೆ. ಮತ್ತು ಏನು ಮಾಡ್ತಾರೆ, ದೇವರು ಅವರಿಗೆ ಮನ ಮರುಗುತ್ತಾನೆ. ಪುನಃ ಅವರ ಕೆಲಸಗಳನ್ನು ಆಶೀರ್ವಾದ ಮಾಡ್ತಾನೆ ಎಂಬುದರಲ್ಲಿ ಯೋವೇಲ ಪ್ರವಾದಿ ಹೇಳ್ತಾನೆ. ಅನಂತರ ಚೀಯೋನಿನ ಸಭೆಯಲ್ಲಿ ಸಭಾಪಾಲಕರು ಉಪವಾಸ ಗೊತ್ತು ಮಾಡುವಾಗ ಸಭೆಯವರು ಪ್ರತಿಯೊಬ್ಬರು ಉಪವಾಸ ಪಾಲಕರಾಗಬೇಕು. ನೋಡಿ, ಇವತ್ತು ವೈಯಕ್ತಿಕ ಉಪವಾಸ ಮಾಡೋದು ಮಾಡಲೇಬೇಕು. ಅದೇ ಕೆಲಸ ವೈಯಕ್ತಿಕ ಉಪವಾಸ ಮಾಡ್ತಾ ಹೋರಾಟ ಆಗೋಲ್ಲ. ಉಪವಾಸ ಅಂದರೆ ಬರೀ ಊಟ ಬಿಡೋದಲ್ಲ. ಕೆಲವರಿಂದ ಉಪವಾಸ ಬಿಡೋದು ಊಟ ಬಿಡು ಅಷ್ಟೇ. ಊಟ ಬಿಡೋದು ಯಾಕೆ? ಊಟ ಬಿಡೋದು ಉದ್ದೇಶ ಆ ಸಮಯ ಒಂದು 5 ಗಂಟೆಯ 6 ಗಂಟೆ ಹೊತ್ತು ಆ ಊಟವನ್ನು ಬಿಟ್ಟುಕೊಂಡು, ಕೆಲಸಗಳನ್ನ ಬದಿಗಿಟ್ಟುಕೊಂಡು, ಮೊಬೈಲೆಲ್ಲ ಸೈಲೆಂಟಲ್ಲಿಟ್ಟುಕೊಂಡು ಪ್ರಾರ್ಥನೆ ಮಾಡಬೇಕು, ವಾಕ್ಯ ಧ್ಯಾನ ಮಾಡಬೇಕಂದ್ರೆ ಉಪವಾಸ ಮಾಡು. ಅದಕ್ಕೆ ಉಪವಾಸ ಹಾಗೆ ಮಾಡಿದರೆ ಉಪವಾಸದಲ್ಲಿ ಪ್ರತಿಫಲ ಉಂಟು. ಅನೇಕರು ಉಪವಾಸ ಮಾಡ್ತಾರೆ, ಪ್ರಾರ್ಥನೆ ಇಲ್ಲ, ವಾಕ್ಯ ಪರೀಕ್ಷೆ ಇಲ್ಲ, ಅದು ಏನು ಅದಕ್ಕೆ ಇಲ್ಲದೆ ಚೀಯೋನಿನ ಸಭೆಯಲ್ಲಿ ದೇವರ ಸೇವಕರು ಉಪವಾಸ ಗೊತ್ತು ಮಾಡಿಕೊಂಡು ಕರೆಯುವಾಗ ಎಲ್ಲರೂ ಬನ್ನಿರಿ, ವಧುವರರು ಬನ್ನಿರಿ, ಮಕ್ಕಳು ಬನ್ನಿರಿ, ಕೂಗಿರಿ. ಎಲ್ಲಿ ಕೂಗಬೇಕು? ದೇವಾ, ನಿನ್ನ ಜನರನ್ನು ನಿಂದೆಗೆ ಅವಮಾನಕ್ಕೆ ಒಳಪಡಿಸಬೇಡ. ಅನ್ಯ ಜನ ಎಲ್ಲ ಬಾರ್ದು, ನಿನ್ನ ದೇವರು ಎಲ್ಲಿ ಎಂಬುದಾಗಿ ನಿಂದಬಾರ್ದು. ನಾವು ತೋರಿಸಿರ್ಬೇಕು ಅನ್ಯ ಜನರಿಗೆ, ನನ್ನ ದೇವರು ಅದ್ಭುತ ಸ್ವರೂಪನು. ಆಮೇಲೆ ನನ್ನ ದೇವರು ಜೀವದ ಸ್ವರೂಪನು ಆಗಬಹುದು. ಕೆಲವರು ಸಾಲದಲ್ಲಿರಬಹುದು. ನೀವು ಸಾಲ ಗೆಲ್ಲಬೇಕು, ನಾನು ಸಾಲವನ್ನು ನಿಮಗೆ ಹಿಂದೆ ಕೊಡುತ್ತೇನೆ. ಕೆಲವರು ಸಾಲ ಮಾಡ್ತಾರೆ, ಹಿಂತಿರುಗೋದಿಲ್ಲ. ಆದರೆ ನಾವು ತೋರಿಸಿಕೊಡ್ಬೇಕು ಅವರಿಗೆ, ಸಾಲ ಮಾಡಿದರೂ ಸಾಲ ಕೊಡಲಿಕ್ಕೆ ನನ್ನ ದೇವರು ಸಕ್ತನು. ಅದಕ್ಕೆ ಬೇಕು ಉಪವಾಸ ಮತ್ತು ಪ್ರಾರ್ಥನೆ. ಅದಕ್ಕೆ ಅಲ್ಲಿ ದಾವಿದನೇ, ನೀತಿವಂತನಿಗೆ ಸಂಭವಿಸ ಅನೇಕ ವಿದ್ದರು
ಕರ್ತನ ಅವಳನ್ನು ಬಿಡುಗಡೆ ಮಾಡಬೇಕಾದರೆ ಉಪವಾಸ ಪ್ರಾರ್ಥನೆ ಬೇಕು. ಕೆಲವು ಸರಿ ಒಂದಿನದ ಉಪವಾಸ ಪ್ರಾರ್ಥನೆ ಉತ್ತರ ಸಿಗುತ್ತೆ, ಕೆಲವು ಸರಿ 40 ದಿನದ ಉಪವಾಸ ಪ್ರಾರ್ಥನೆ ಬೇಕು. ನಿಮಗೆ ಸಾಕ್ಷಿ ಹೇಳ್ತೇನೆ, ನನಗೆ ನನ್ನ ಮಗಳಿಗೆ, ದೊಡ್ಡ ಮಗಳಿಗೆ ಕಾಲೇಜಿಗೆ ಅಡ್ಮಿಷನ್ ಮಾಡಲಿಕ್ಕೆ ಆ ಟೈಮ್ನಲ್ಲಿ ಸಾಧಾರಣ ಒಂದು 2 ಲಕ್ಷದ ಅಗತ್ಯ ಇತ್ತು. ನಾನು ದೇವರ ಸೇವೆಗೆ ಬಂದ ನಿಮಿತ್ತವಾಗಿ ನಾನು ಏನು ಜಮಾ ಮಾಡಿದರೆ, ನಾನು ದೇವರ ಸೇವೆಗೆ ನಾನು 1991 2ನೇ ಇಸ್ವಿಯಲ್ಲಿ ಪೂರ್ಣ ಸೇವೆಗೆ ಒಪ್ಪಿಸಿಕೊಟ್ಟ ನಿಮಿತ್ತವಾಗಿ ನಾನು ಏನು ಬ್ಯಾಂಕ್ ಬ್ಯಾಲೆನ್ಸ್ ಏನೂ ಇರಲಿಲ್ಲ. ನನ್ನ ಮಗಳಿಗೆ, ದೊಡ್ಡ ಮಗಳಿಗೆ ಕಾಲೇಜಿಗೆ ಅಡ್ಮಿಷನ್ ಮಾಡಿ 2 ಲಕ್ಷ ಬೇಕಿತ್ತು. ಆ ಟೈಮ್ ಸ್ವಲ್ಪ ಕಮ್ಮಿ, ಈಗ ಜಾಸ್ತಿ ಉಂಟು. 2 ಲಕ್ಷ ನನ್ನ ಹತ್ರ ಇಲ್ಲ. ನಾನು ಈಗ ನನಗೆ ಗೊತ್ತುಂಟು, ನಾನು 40 ದಿವಸ ನಾನು ಒಂದೇ ಊಟದಲ್ಲಿ, ಅದರಲ್ಲಿ 10 ದಿವಸ 3 ಊಟ ಸಹ ಬಿಟ್ಟಿದ್ದೆ ನಾನು, ಮತ್ತು 30 ದಿವಸ ರಾತ್ರಿ 1 ಊಟ ಮಾಡಿಬಿಟ್ಟು 40 ದಿವಸ ಪ್ರಾರ್ಥನೆ, ದೇವ ನನ್ನ ಮಗಳಿಗೆ 2 ಲಕ್ಷ ರೂಪಾಯಿ ಬೇಕು. ಯಾರ ಹತ್ರ ನಾನು ಕೇಳಿದೆ, ಈಗ ನನ್ನ ಕುಟುಂಬದಲ್ಲಿ ಅದು ಯಾರ ಹತ್ರ ಕೇಳಿದೆ ಕೊಡ್ತಾರೆ, ನಾನು ಯಾರ ಹತ್ರ ಕೈ ಚಾಚು, ನಿನ್ನ ಮುಂದೆ ನಾನು ಕೈ ಎತ್ತುತ್ತೇನೆ, ನನಗೆ ಕೊಡು, ನಿನ್ನೊಬ್ಬನೇ ಒಂದಿನ ಕಣ್ಣಿಟ್ಟು ಪ್ರಾರ್ಥನೆ ಮಾಡುವಾಗ ಎಲ್ಲಿ ಆಗದಿತ್ತಲ್ಲಿ ದೇವರು ನನ್ನ ಮಗಳಿಗೆ ಕಾಲೇಜಿಗೆ ಹಾಕೋದಕ್ಕೆ ಬೇಕಾದ 2 ಲಕ್ಷ ರೂಪಾಯಿ ಅದ್ಭುತವಾಗಿ ಯಾರ ಹತ್ರ ಕೇಳದೆ ನಾನು ಎಕ್ಸ್ಪೆಕ್ಟ್ ಮಾಡದೇ ದೇವರು ಕೊಟ್ಟರು. ಅದೇ ರೀತಿಯಲ್ಲಿ ಇವತ್ತು ದೇವರ ವಾಕ್ಯ ಇರುತ್ತೆ, ನಮಗೆ ಕಷ್ಟಗಳು ಬರ್ತವೆ, ಆದರೆ ಬೇಡಿಕೆಗೆ ಯಾರ ಹತ್ರ ಬರಬೇಕು, ನಾವು ದೇವ್ರ ಹತ್ರ ಬಂದು ಈ ರೀತಿ ಉಪವಾಸ ಮಾಡಿ ಕೂಗುವಾಗ ದೇವರು ಮುಚ್ಚಲ್ಪಟ್ಟ ಬಾಗಿಲು ತೆರೆಯುತ್ತಾನೆ. ಅಥವಾ ಕೆಲವರ ಹೃದಯಗಳು ಮುಚ್ಚಲ್ಪಡ್ತವೆ. ಈಗ ಕೆಲವರ ಹತ್ರ ಕೊಡ್ಲಿಕ್ಕೆ ಉಂಟು. ಈಗ ಎಕ್ಸಾಂಪಲ್, ಕೆಲವರ ಹತ್ರ ಕೆಲವು ಕುಟುಂಬದ ಶ್ರೀಮಂತರು ಇಲ್ಲವಾ, ಈಗ ಶ್ರೀಮಂತರು ಇಲ್ಲವಾ, ಅವರಿಗೆ ಕೊಡ್ಲಿಕ್ಕೆ ಕಡಿಮೆ ಉಂಟಾ, ಅದು ಅವರ ಹೃದಯ ನಿಮಗೋಸ್ಕರ ಕೊಡ್ಲಿಕ್ಕೆ ಅಂತ ಮುಚ್ಚಲ್ಪಡ್ತದೆ. ಅದು ದೇವರ ಹತ್ರ ಪ್ರಾರ್ಥನೆ ಮಾಡುವಾಗ ಅಂಥ ಹೃದಯವನ್ನು ತೆರೆಯುತ್ತಾನೆ ಕೊಡುವಾಗೆ. ಅದರ ಮನುಷ್ಯರ ಕೈ ಚಾಚಿಕೊಂಡು ಕೊಡುವುದಿಲ್ಲದರೆ ಕೆಲವರು ಕೊಡುತ್ತಾರೆ, ಕೆಲವರು ಕೊಡೋದು. ಅದು ದೇವರ ಹತ್ರ ಕೇಳುವುದಾದರೆ ದೇವರು ಕೊಡದ ವ್ಯಕ್ತಿ ಕೊಡುವಾಗೆ ಮಾಡುತ್ತಾನೆ. ಇನ್ನೊಂದು ಸಾಕ್ಷಿ ನಿಮ್ಗೆ ಹೇಳ್ತಾನೆ, ನನ್ನ ಒಂದು ಸಣ್ಣ ನನ್ನ ಈಗ 2ನೇ ನನ್ನ ಮಗಳು ಬಾಣತಿ ಅಂದರೆ ಇದು ಡೆಲಿವರಿ ಆದ ನಂತರ ಬಿಲ್ ಕಟ್ಟಲಿಕ್ಕೆ ನನ್ನ ತಾನೇ ಇರಲಿಲ್ಲ. ಅದು ಮಿಷಿನ್ ಉಡುಪಿಯಲ್ಲಿ ಲಾಂಬೋರ್ಡ್ ಹಾಸ್ಪಿಟ್ಲಲ್ಲಿ ನನ್ನ ಹೆಂಡತಿ ಡೆಲಿವರಿ ಆದಳು. ನಾರ್ಮಲ್ ಡೆಲಿವರಿ ಆಯಿತು. ಅಲ್ಲಿ ಅವರು ನರ್ಸಸ್ ಹೇಳ್ತಾರೆ, ಪಾಸ್ಟರ್ ಬೇಗ ಬಿಲ್ ಕಟ್ಟಿ ನನ್ನ ಹಣ ಇಲ್ಲ. ಈಗ ನನ್ನ ಒಂದೇ ನಂಬಿಕೆ, ನನ್ನ ದೇವರು ಸರ್ವಶಕ್ತನಾಗಿದ್ದಾನೆ, ನನ್ನ ಭರವಸೆ ಆತನಲ್ಲಿ, ನಾನು ಏನು ಮಾಡಿದ್ದೆ, ಅವರು ಅಂದರೆ ನನ್ನ ಹೆಂಡತಿ ಶುಕ್ರವಾರ ದಿವಸ ಡೆಲಿವರಿ ಆದರು. ಶನಿವಾರ ದಿವಸ ಅವರು ಹೇಳಿದ್ರು ಮಗು ಎಲ್ಲ ಸೌಖ್ಯ ಉಂಟು, ಶನಿವಾರ ದಿವಸ ಡಿಸ್ಚಾರ್ಜ್ ಮಾಡಬೇಕಾದ್ರೆ ನೀವು ಶನಿವಾರ ದಿವಸ ಬಿಲ್ ಕಟ್ಟಿರ್ತಾರೆ. ಅದು ಆಫೀಸ್ ಮಧ್ಯಾಹ್ನ 1 ಗಂಟೆ ತನಕ ಮತ್ತು ಕ್ಲೋಸ್. ನರ್ಸಸ್ ಹೇಳ್ತಾರೆ, ಮಾಸ್ಟರ್ ನೀವು 1 ಗಂಟೆವರೆಗೆ ಫೀಸ್ ಕಟ್ಟಿ ಬಿಲ್ ಮಾಡಿಡಿ, ಮತ್ತು ನೀವು ಆದಿತ್ಯ ಪ್ರೇಯರ್ ಅಂತ ತೆಗೆದು ಹೋಗಿ ಹೇಳ್ತಾರೆ. ಈಗ ನನ್ನ ಹತ್ರ ಕೊಡಲಿಕ್ಕೆ ಹಣ ಇಲ್ಲ. ನಾನು ಶನಿವಾರ ಅದು ಮೊದಲು ಉಪವಾಸ ಮಾಡ್ತಾಯಿದ್ದೆ. ನಾನು ಶನಿವಾರ ದಿವಸ ಬೆಳಿಗ್ಗೆ ಹೋದೆ ಆಸ್ಪತ್ರೆಗೆ. ಬೆಳಿಗ್ಗೆ ನಾನು ಟಿಫಿನ್ ಮಾಡಲಿಲ್ಲ. ನಾನು ನನ್ನ ಹೆಂಡತಿಯ ರೂಮ್ನಿಂದ ಆ ಆಫೀಸ್ ತನಕ ಮಾರ್ಚಿಂಗ್ ಮಾಡಿ ಪ್ರೇಯರ್ ಮಾಡ್ತಾ ಇದ್ದೇನೆ. ಉಪವಾಸದಲ್ಲಿ ಪಾಲನೆ ಮಾಡ್ತಾ, ದೇವ ನೀನು ನನ್ನ ಸರ್ವಶಕ್ತನಾಗಿದ್ದಿ, ನಿನ್ನ ಜೀವ ಸರ್ಪನಾಗಿದ್ದಿ, ನಾನು ನಿನ್ನ ಸೇವಕನಾಗಿ, ನನಗೆ ಇಷ್ಟು ಬಿಲ್ ಅಷ್ಟು ಅಮೌಂಟ್ ಕೊಡಬೇಕು. ಮತ್ತೆ ಲಾಸ್ಟಿಗೆ 1 ಗಂಟೆಗೆ ಒಂದು 15 ನಿಮಿಷ ಇರುವಾಗ ಅವ್ರು ಹೇಳ್ತಾರೆ, ಬೇಗ ಕಟ್ಟೆ ಪಾಸ್ಟ್, ಬೇಗ ಕಟ್ಟೆ. ಈಗ ಕಟ್ಟಲಿಕ್ಕೆ ಈಗ ನಾವು ಕೇಳಿದರೆ ಯಾರು ಕೊಡ್ತಾರೆ, ನಮ್ಮ ಸಭೆಯವ್ರು ಕೊಡ್ತಾರೆ, ಇಲ್ಲ ಒಂದಲ್ಲ. ಆದರೆ ನಾನು ಯಾರ ಹತ್ರ ಕೇಳಿದಿಲ್ಲ. ಈಗ ಸೇವಕರಾದ ಯಾರು ಕೇಳಿದ್ರೆ ಕೊಡೋದಿಲ್ಲ. ಆದರೆ ನಾನು ಒಂದು ಎಕ್ಸಾಂಪಲ್ ಆಗಬೇಕಂದ್ರೆ, ನಾವು ಮನುಷ್ಯ ಕೇಳ್ತಿದ್ದೆ, ನಾವು ದೇವ್ರ ಹೇಗೆ ಕೇಳೋದು. ಈಗ ಎಕ್ಸಾಂಪಲ್ ನೀವು ಹೇಳ್ತೀರಿ, ಈಗ ಎಕ್ಸಾಂಪಲ್ ಈಗ ನಮಗೆ ಈಗ ಕಷ್ಟ ಬಂದ ಕೂಡಲೇ ನಾವು ಮನುಷ್ಯರ ಕೈ ಚಾಚೋದಿಲ್ಲ, ನಾವು ದೇವರ ಮೇಲೆ ನಂಬಿಕೆ ಇಡಾಗ್ತದ. ನಾವು ಮನುಷ್ಯರ ಕೈ ಚಾಚೋದಿಲ್ಲ, ಎಣಿಸ್ಲಿಕ್ಕೆ ಆಗೋದಿಲ್ಲ. ಪಾಸ್ಟರ್ ಕೊಡದಂಥ ವ್ಯಕ್ತಿ ಅಂದರೆ ಕೊಡುವ ವ್ಯಕ್ತಿ ಅಲ್ಲ, ಅವನು ಕೊಡುವ ವ್ಯಕ್ತಿ ಅಂದರೆ ಕೊಡದಂಥ ವ್ಯಕ್ತಿ 15 ನಿಮಿಷ ಇರುವಾಗ ಎಷ್ಟು ಬಿಲ್ಗಳು ಅಷ್ಟು ಅಮೌಂಟ್ ತಂದು ನನ್ನ ಹೆಂಡತಿಗೆ ಕೊಟ್ಟಿದ್ದಾರೆ. ನಾನು ಆಚೆ ಈಚೆ ಪ್ರೇ ಮಾಡ್ತಾ ಇರ್ತೇನೆ. ಲಾಸ್ಟ್ 15 ನಿಮಿಷ ನನ್ನ ಹೆಂಡದಲ್ಲೂ ಹೀಗೆ ನೋಡುವಾಗ ಲೆಕ್ಕ ಮಾಡುವಾಗ ಅಷ್ಟೇ ಆಯಿತು. ನಾನು ದೇವರು ಎಷ್ಟು ನೀನು ಒಳ್ಳೆಯವನು, ಯಾರ ಹತ್ರ ಕೇಳದೆ ಕೊಡದಂಥ ವ್ಯಕ್ತಿ. ನೋಡು, ಕೊಡೋ ವ್ಯಕ್ತಿ ಆದರೆ ನಾವು ಒಂದೆಲ್ಲ ಕೊಡು, ಕೊಡದಂಥ ವ್ಯಕ್ತಿಯ ಹೃದಯ ಓಪನ್ ಮಾಡಲಿಕ್ಕೆ ಸಹ ದೇವರು ಶಕ್ತನಾಗಿದೆ. ಅದಕ್ಕೆ ಯೋಲ ಪ್ರವರ್ತನೆ, ನಾವು ಕಷ್ಟ ನೋಡಿಕೊಂಡು, ಫೈನಾನ್ಸ್ ಮಾರ್ಕೆಟ್ ನೋಡಿಕೊಂಡು, ಸಾಲ ನೋಡಿಕೊಂಡು ನಾವು ಕೆಲವರು ಸುಸೈಡ್ ಮಾಡಲಿಕ್ಕೆ ಎನಿಸ್ತಾರೆ, ಹಾಗೆ ಎನಿಸ್ತಾರೆ ಬೇಡ ನೆಮ್ಮದಿ. ಕೆಲವರು ಹೇಳ್ತಾರೆ ಮನೆಯಲ್ಲಿ ಗಂಡ ಹಿಡಿದ ಮೇಲೆ ಜಗಳ ಮಕ್ಕಳ ಅಸಮ ಟೆನ್ಷನಲ್ಲಿ ಕೆಲವು ಕುಡಿಯುತ್ತಾರೆ. ಈ ರೀತಿಯೆಲ್ಲ ಲೋಕದಲ್ಲಿ ಆಗ್ತದೆ. ಅದೇ ದೇವರಕ್ಕೆ ಇರ್ತದೆ, ನಾವು ನೀತಿವಂತರು ಈ ರೀತಿ ಉಪವಾಸಕ್ಕೆ ಹೋಗುವಾಗ ಪರಲೋಕ ದೇವರು ಮಾಡ್ತಾನೆ, ಮುಚ್ಚಲ್ಪಟ್ಟ ಬಾಗಿಲುಗಳನ್ನು ಓಪನ್ ಮಾಡುತ್ತಾನೆ, ಅದ್ಭುತ ಮಾಡ್ತಾನೆ. ಅದಕ್ಕೆ ಉಪವಾಸ ಪ್ರಾರ್ಥನೆ ಬೇಕೇ ಬೇಕು. ದೇವರ ಪರಿಶುದ್ಧ ನಮಗೆ ಸ್ತೋತ್ರ ಉಂಟಾಗಲಿ. ಎಷ್ಟೋ ಸಂಗತಿ ನೀವು ಪಶ್ಚಾತ್ತಾಪದ ವಿಷಯದಲ್ಲಿ, ಉಪವಾಸದ ವಿಷಯದಲ್ಲಿ ನೀವು ಕೇಳಿ ಹೇಗೆ ದೇವರು ಕಾರ್ಯ ಮಾಡ್ತಾನೆ,
ನಾವು ಉಪವಾಸ ಮಾಡಿ ದೇವರಿಗೆ ಒಪ್ಪಿಸಿಕೊಟ್ಟರೆ, ಪ್ರಾರ್ಥನೆ ಮಾಡಿದರೆ ದೇವರು ನಿಮ್ಮ ಜೀವಿತದಲ್ಲಿ ಎಷ್ಟು ಅದ್ಭುತ ಮಾಡ್ತಾರೆ ನೀವು ತಿಳ್ಕೊಂಡಿದ್ದೀರಿ. ದೇವರು ಸ್ತೋತ್ರವಾಗಲಿ. ನೀವು ಆಶಾ ಟಿ ವಿ ನೋಡ್ತಾ ನಿಮಗೆ ದೇವರು ಹೆಚ್ಚೆಚ್ಚು ಆಶೀರ್ವಾದ ಮಾಡಲಿ. ನೀವು ಮುಂಚಿನ ಇನ್ನೊಂದು ಸಂಚಿಕೆ ಬರುವ ತನಕ ಆಶಾ ಟಿ ವಿ ನಿರಂತರವನ್ನು ನೋಡಿ ದೇವರು ನಿಮಗೆ ಒಳ್ಳೆಯದು ಮಾಡಲಿ. ನಾವು ಪ್ರಾರ್ಥಿಸುವ. ಪ್ರೀತಿ ಸ್ವರೂಪನಾದ ತಂದೆಯ ದೇವರಿಗೆ ಸ್ತೋತ್ರ. ಈ ಸಮಯಕ್ಕೆ ನಿನ್ನ ಮಕ್ಕಳು ಕರ್ತನೇ ನಿನ್ನ ವಾಕ್ಯವನ್ನು ಕೇಳಿದರೆ ಸ್ವಾಮಿ, ಅವರಿಗೆ ಅವರ ನಂಬಿಕೆಯನ್ನು ಹೆಚ್ಚಿಸು, ಪಶ್ಚಾತ್ತಾಪ ಹೃದಯ ಕೊಡು, ನೀನೇ ನಡೆಸು, ಅವರಿಗೆ ಏನೇನು ಅಗತ್ಯ ಉಂಟು ಅದು ಒದಗಿಸಿಕೊಡಬೇಕಂದು ನಾನು ಪ್ರಾರ್ಥನೆ ಮಾಡ್ತೇನೆ. ಏಕೆಂದರೆ ನಂಬಿಕೆ ಹೆಚ್ಚಾಗಬೇಕು ಅವರದ್ದು. ನೀನು ಕಾರ್ಯ ಮಾಡೋ ಅವರ ಜೀವಿತದಲ್ಲಿ ನಾನು ಪ್ರಾರ್ಥನೆ ಮಾಡಿ, ಇವರ ಸಾಕ್ಷಿ ಮುಖಾಂತರ ಇಲ್ಲ ವಾಕ್ಯ ಮುಖಾಂತರ ನೀನು ನಂಬಿಕೆ ಹೆಚ್ಚಿಸೋದಕ್ಕೆ ಸ್ತೋತ್ರ. ಈ ರೀತಿ ನೀನು ಇವರ ಎಲ್ಲ ಅಗತ್ಯ ನೀಗಿಸು. ಇವರಿಗೆ ನೀನು ಇವರ ಹೃದಯವನ್ನು ಮುಟ್ಟಿದ್ದಕ್ಕೆ ಸ್ತೋತ್ರ. ಒಂದು ಪರಿವರ್ತನೆ ಜೀವಿತ ಇವರ ಜೀವಿತದಲ್ಲಿ ನೀನು ಮಾಡಿ ಇವರಿಗೆ ನಡೆಸಬೇಕಂತ ನಾನು ಪ್ರಾರ್ಥನೆ ಮಾಡ್ತೇನೆ. ಪರಿಶುದ್ಧ ಆತ್ಮನೇ, ಇವರಿಗೆ ಎಲ್ಲರಿಗೆ ನೀನು ಸಹಾಯ ಮಾಡಿ. ಯಾರ್ಯಾರು ಈ ಕಾರ್ಯಕ್ರಮ ನೋಡಿದ್ದಾರೆ ಸ್ವಾಮಿ, ನೀನು ಸಹಾಯ ಮಾಡಬೇಕಂತ ನಾನು ಪ್ರಾರ್ಥನೆ. ನಿನ್ನ ಸಹಾಯ ಬೇಕತ್ತನೆ. ನಿನ್ನಲ್ಲಿ ದಿಷ್ಟಿಸುವವರು ಲಜ್ಜೆಗೆ ಇಡುವುದಿಲ್ಲ ಸ್ವಾಮಿ. ನೀನು ಇವರ ಎಲ್ಲ ಅಗತ್ಯಗಳಲ್ಲಿ ನೀಗಿಸಿ ನಡೆಸು. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಹೊಂದಿದೆ ಪ್ರೀತಿಯ ತಂದೆ, ಆಮೇನ್. ಈ ಕಾರ್ಯಕ್ರಮ ನೋಡೋದಕ್ಕೆ ದೇವರು ನಮಗೆ ಒಳ್ಳೆಯದು ಮಾಡಲಿ. ಆಮೇನ್.